ಮತ್ತು ಆಸ್ಪತ್ರೆ ಪ್ರಸ್ತುತಪಡಿಸುವ ಆರೋಗ್ಯ ಕಿರಣ ಕಾರ್ಯಕ್ರಮ ವೈದ್ಯರೊಂದಿಗೆ ಸಂದರ್ಶನ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇರುವಂತಹ ಸಂಪನ್ಮೂಲ ವ್ಯಕ್ತಿ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸೀನಿಯರ್ ರೆಸಿಡೆಂಟ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿಯ ಡಾಕ್ಟರ್ ಸುಷ್ಮಿತಾ ಕೆ ಅವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಪ್ರೋಗ್ರಾಮ್. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತು ನಾವು ಸಂವಾದ ನಡೆಸಲಿಕ್ಕಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ ಪಿಗ್ಮೆಂಟರಿ ಸ್ಕಿನ್ ಡಿಸಾರ್ಡರ್ ಬಗ್ಗೆ. ಸೊ ಇದರ ಬಗ್ಗೆ ನಾವು ನಮ್ಮ ಸಂಪನ್ಮೂಲ ವ್ಯಕ್ತಿ ಅವರ ಜೊತೆ ಮಾತನಾಡಲಿಕ್ಕೆ ಇದ್ದೇವೆ. ಮೊದಲ ಪ್ರಶ್ನೆಯಾಗಿ ಮೇಡಮ್, ನಾನು ನಿಮಗೆ ಕೇಳ್ತಾ ಇರುವಂತದ್ದು ವಿಟಿಲಿಗೋ ಅಂತ ಹೇಳಿ. ವಿಟಿಲಿಗೋ ಅಂತ ಹೇಳಿ ಸರ್ವೇ ಸಾಮಾನ್ಯವಾಗಿ ಒಂದಷ್ಟು ಜನರಲ್ಲಿ ಕಾಣುವಂತಹ ಒಂದು ಚರ್ಮದ ಸಮಸ್ಯೆ ಅಂತ ಹೇಳಿ ಹೇಳ್ಬೋದು. ಏನಿದು ವಿಟಿಲಿಗೋ ಅಂತ ಹೇಳಿದ್ರೆ ಏನು ಅಂತ ಹೇಳಿ ತಿಳಿಸ್ಬೋದಾ? ಸೊ ಇದು ವಿಟಿಲಿಗೋ ಅಂತಂದರೆ ನಾವು ಇದನ್ನು ಕನ್ನಡದಲ್ಲಿ ತೊನ್ನು ಅಂತ ಕರಿತೀವಿ, ಹಾಗೆ ಶ್ವೇತಕುಷ್ಠ ಅಂತಲೂ ಕರಿತೀವಿ. ಈ ಚರ್ಮ ತೊಂದರೆಯಲ್ಲಿ ನಮಗೆ ದೇಹದಲ್ಲಿ ತ್ವಚೆಯ ಮೇಲೆ ಅಂದರೆ ಬಿಳಿ ಕಲೆಗಳ ರೀತಿಯಾಗಿ ಮೂಡುವಂಥದ್ದು. ಅದರಾಗಿ ಇದೊಂದು ಒನ್ ಆಫ್ ದ ಆಟೋಮಿನ್ ಕಂಡೀಷನ್ ಅಂತ ಹೇಳ್ತೀವಿ, ಅಂದರೆ ಸ್ವಯಂ ನಿರೋಧಕ ಚರ್ಮ ತೊಂದರೆ. ಇದರಲ್ಲಿ ಬಿಳಿ ಕಲೆಗಳು ಕಾಣಿಸ್ಕೊಳ್ಳುತ್ತೆ ದೇಹದಲ್ಲಿ ಹಲವು ಭಾಗಗಳಲ್ಲಿ. ಇದನ್ನು ನಾವು ವಿಟಿಲಿಗೋ ಅಂತ ಕರಿತೀವಿ. ಕೇವಲ ಮುಖ ಮಾತ್ರ ಅಲ್ಲ, ಎಂಟೈರ್ ಬಾಡಿಯಲ್ಲಿ ಕೂಡ ಕಾಣುವಂಥದ್ದು ಅಂತ ಹೇಳಿ. ಇನ್ನು ಇದು ಹೇಗೆ ಸಾಮಾನ್ಯವಾಗಿ ಹೇಗೆ ಬರುವಂಥದ್ದು ಅಂತ ಹೇಳಿ? ಇದು ವಿಟಿಲಿಗೋ ಅನ್ನೋದು ಏನಂದರೆ ತ್ವಚೆಯ ನಾರ್ಮಲ್ ಒಂದು ಬಣ್ಣಕ್ಕೆ ಒಂದು ವರ್ಣದ್ರವ್ಯ ಅಂದರೆ ಮೆಲನಿನ್ ಅನ್ನೋ ಪಿಗ್ಮೆಂಟ್ನ ಅವಶ್ಯಕತೆ ಇರುತ್ತೆ. ಚರ್ಮದಲ್ಲಿ ಮೆಲನೋಸೈಟ್ಸ್ ಅನ್ನೋ ಜೀವಕೋಶ ಇರುತ್ತೆ. ಇದು ಮೆಲನಿನ್ ಉತ್ಪತ್ತಿ ಮಾಡಿ ತ್ವಚೆಯ ಮಾಮೂಲಿ ಕಂದು ಬಣ್ಣಕ್ಕೆ ಇದೊಂದು ಬೇಕಾಗಿರೋದು ಪಿಗ್ಮೆಂಟ್. ಆದರೆ ಹಲವಾರು ಕಾರಣಗಳಿಂದ ಈ ಮೆಲನೋಸೈಟ್ಸ್ಗಳ ಈ ಜೀವಕೋಶಗಳ ನಾಶ ಆಗ್ತಾ ಹೋದಾಗ ಮೆಲನಿನ್ ಉತ್ಪತ್ತಿ ಆಗೋದಿಲ್ಲ. ಆಗ ತ್ವಚೆಯಲ್ಲಿ ಬಿಳಿ ಕಲೆಗಳು ಕಾಣಿಸೋಕೆ ಶುರುವಾಗುತ್ತೆ. ನೀವು ಹೇಳಿದ್ರಿ ಈ ಮೆಲನಿಯನ್ ಅಂತ ಹೇಳುವಂತದ್ದು ಸ್ಕಿನ್ ಅಲ್ಲಿ ಇರ್ತದೆ, ಅದು ಕಂದು ಬಣ್ಣಕ್ಕೆ ಕನ್ವರ್ಟ್ ಮಾಡ್ತದೆ ಅಂತ ಹೇಳಿ. ಸಾಮಾನ್ಯವಾಗಿ ಈಗ ನಾವು ಹೊರಗಡೆ ಹೋದ ಕೂಡಲೇ ನಮ್ಮ ಬಾಡಿ ಟ್ಯಾನ್ ಆಗ್ತದೆ. ಟ್ಯಾನ್ ಆಗುವಾಗ ನಮ್ಮಲ್ಲಿ ಹೆಚ್ಚಿನ ಒಂದು ಡಾರ್ಕ್ನೆಸ್ ಜಾಸ್ತಿ ಬರ್ತದೆ, ಕಪ್ಪಾಗಿರ್ಬೋದು ಅಥವಾ ಬ್ರೌನಿಶ್ ಜಾಸ್ತಿ ಆಗಿರ್ತದೆ. ಸೊ ಇದು ಒಂದು ಕಾಯಿಲೆ ಅಂತ ಹೇಳ್ಬೋದಾ ನಾವು? ಟ್ಯಾನ್ ಆಗುವಂತದ್ದು ಯಾವುದೇ ಕಾಯಿಲೆ ಅಂತ ಹೇಳೋದಕ್ಕಿಂತ ಅದು ಒನ್ ಆಫ್ ದ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಎಲ್ಲರಲ್ಲೂ ಈ ಮೆಲನೋಸೈಟ್ಗಳ ನಂಬರ್, ಈ ಜೀವಕೋಶಗಳ ಸಂಖ್ಯೆ ಎಲ್ಲರಲ್ಲೂ ಒಂದೇ ಆಗಿರುತ್ತೆ. ಆದ್ರೆ ಅದು ಉತ್ಪತ್ತಿ ಮಾಡುವ ಮೆಲನಿನ್ ಅಂಶ ಹೆಚ್ಚು ಕಮ್ಮಿ ಆಗ್ತಾ ಇರ್ಬೋದು. ಸೊ ಮೆಲನಿನ್ ಜಾಸ್ತಿ ಉತ್ಪತ್ತಿ ಮಾಡೋದಂದ್ರೆ ಡಾರ್ಕ್ ಸ್ಕಿನ್, ಕಂದು ಬಣ್ಣದು. ಮೆಲನಿನ್ ಕಮ್ಮಿ ಉತ್ಪತ್ತಿ ಆಗಿದ್ರೆ ವೆಸ್ಟರ್ನ್ ಕಂಟ್ರೀಸ್ ಅಂದ್ರೆ ಸ್ವಲ್ಪ ನೋಡ್ಲಿಕ್ಕೆ ಬೆಳ್ಳಗಿರ್ತಾರೆ ಅವರು. ಟ್ಯಾನಿಂಗ್ ಒಂದು ಏನಂತಂದ್ರೆ ಈ ಜೀವಕೋಶದ ಒಳಗಡೆ ಇರೋ ನ್ಯೂಕ್ಲಿಯಸ್, ಇದನ್ನ ಸ್ಕಿನ್ ಸೆಲ್ಸ್ ಅಲ್ಲಿ ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಇದೆ. ಈ ಮೆಲನಿನ್ ಎಲ್ಲ ನ್ಯೂಕ್ಲಿಯಸ್ ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅದು ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಾಗ ನಿಮಗೆ ಕ್ಲಿನಿಕಲಿ ನೋಡೋಕೆ ಟ್ಯಾನಿಂಗ್ ಅಂತ ಹೇಳ್ತಾರೆ. ಈಗ ಟ್ಯಾನಿಂಗ್ ಆದ್ರೆ ಅದು ನಮ್ಮ ಹೆಲ್ತಿ ಬಾಡಿ ಉಂಟು ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದಾ? ಅದೇ, ಇವಾಗ ಒಂದು ವ್ಯಕ್ತಿ ತುಂಬಾ ಬೆಳ್ಳಗಿದ್ದಾರ ಅಥವಾ ಕಪ್ಪಾಗಿದ್ದಾರ ಅನ್ನೋದ್ರ ಮೇಲೂ ಆ ಚರ್ಮದಲ್ಲಿ ಟ್ಯಾನಿಂಗ್ ಆಗುವ ಏನದು ಅದು ಜಾಸ್ತಿ ಇದೆಯಾ ಅಥವಾ ಅವರು ಸ್ಕಿನ್ ಬರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇದೆಯಾ ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಮೆಲನಿನ್ ಒಂದು ರೀತಿಯಲ್ಲಿ ನಮಗೆ ತುಂಬಾ ರಕ್ಷಣೆ ನೀಡುವಂತ ಒಂದು ಪಿಗ್ಮೆಂಟ್. ಕಂದು ಬಣ್ಣವರದಲ್ಲಿ ಟ್ಯಾನಿಂಗ್ ತುಂಬಾ ಕಾಮನ್ ಆಗಿ ಆಗ್ತದೆ. ಅದೇ ತುಂಬಾ ಬಿಳಿ ವರ್ಣದ ಚರ್ಮ ಇರೋರಲ್ಲಿ ಸ್ಕಿನ್ ಬರ್ನ್ ಜಾಸ್ತಿ ಆಗ್ತದೆ, ಕೆಂಪಗೆ ಆಗುವಂತದ್ದು ಟ್ಯಾನಿಂಗ್ ಗಿಂತ. ಸೊ ಹಾಗಾಗಿ ಮೆಲನಿನ್ ಇದ್ದಾಗ ನೀವು ಸ್ವಲ್ಪ ಅದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಅದು ಟ್ಯಾನಿಂಗ್ ಯಾವುದೇ ರೀತಿಯಾಗಿ ಚರ್ಮ ತೊಂದರೆ ಅಲ್ಲ. ಅಂದ್ರೆ ಅದು ಟ್ಯಾನಿಂಗ್ ಒಂದ್ಸತಿ ಆದಾಗ ಅದು ಪರ್ಮನೆಂಟ್ ಅಂತಾನು ಹೇಳಕ್ಕಾಗುತ್ತೆ. ಕಾಲಕ್ರಮೇಣ ತನ್ನಷ್ಟಕ್ಕೇನೆ ಅದು ಕಮ್ಮಿ ಆಗುತ್ತೆ. ಸನ್ ಪ್ರೊಟೆಕ್ಟಿವ್ ಮೆಜರ್ಸ್, ಸನ್ಸ್ಕ್ರೀನ್ ರೆಗ್ಯುಲರ್ ಯೂಸ್ ಮಾಡುವಾಗ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಇನ್ನು ನಾವು ವಿಟಿಲಿಗೋ ಬಗ್ಗೆ ಮಾತಾಡ್ತಾ ಇದ್ವಿ. ವಿಟಿಲಿಗೋ ಬರ್ಲಿಕ್ಕೆ ಯಾವ ಕಾರಣಗಳಿದೆ ಅಂತ ಹೇಳಿ? ಅದ ಈ ಮೆಲನೋಸೈಟ್ಸ್ಗಳ ನಾಶ ಆಗೋದಕ್ಕೆ ತುಂಬಾನೇ ಹಲವಾರು ಕಾರಣಗಳಿರುತ್ತೆ. ಈ ನಾರ್ಮಲ್ ಆಗಿ ನಮ್ದು ಏನಂದ್ರೆ ಒಂದು ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯುನಿಟಿ. ಇದು ಏನ್ ಮಾಡುತ್ತೆ, ಹಲವಾರು ಸೋಂಕುಗಳನ್ನು ಉಂಟು ಮಾಡೋ ಇದು ಸೂಕ್ಷ್ಮಾಣುಗಳಿಂದ, ಕ್ರಿಮಿಗಳಿಂದ ನಮಗೆ ರಕ್ಷಣೆ ಕೊಡುವಂಥದ್ದು. ಇದೇನ್ ಮಾಡುತ್ತೆ, ದೇಹದ ಜೀವಕೋಶಗಳನ್ನು ಬಿಟ್ಟು ಬೇರೆ ಯಾವುದೇ ಒಂದು ಸೂಕ್ಷ್ಮಾಣುಗಳು ಅಥವಾ ರೋಗಾಣುಗಳು ದೇಹದಲ್ಲಿ ಎಂಟ್ರಿ ಆದಾಗ ಇದು ನಮ್ಮ ಜೀವಕೋಶಗಳಲ್ಲ ಅಂತ ಅದು ಕಂಡು ಹಿಡಿದು ಈ ಸೂಕ್ಷ್ಮಾಣುಗಳನ್ನ ನಾಶ ಮಾಡಿ ನಮಗೆ ರಕ್ಷಣೆ ಕೊಡುತ್ತೆ. ಹಾಗಾಗಿ ಇಮ್ಯುನಿಟಿ ಅನ್ನೋದು ನಮಗೆ ಒಂದು ರಕ್ಷಾ ಕವಚ ಇದ್ದ ಹಾಗೆ. ಆದ್ರೆ ಆಟೋ ಇಮ್ಯುನಿಟಿ ಅಥವಾ ಸ್ವಯಂ ನಿರೋಧಕ ಪ್ರತಿಕ್ರಿಯೆ ಅಂತ ಹೇಳ್ತೀವಿ. ಈ ಪ್ರತಿಕ್ರಿಯೆಯಲ್ಲಿ ಏನಾಗುತ್ತೆ, ನಮ್ದು ದೇಹ ಇದು ನಮ್ಮ ಜೀವಕೋಶಗಳಲ್ಲ, ನಮ್ಮದೇ ಆದ ಜೀವಕೋಶಗಳನ್ನ ಇದು ಪರಕೀಯ ಅಥವಾ ಫಾರಿನ್ ಬಾಡಿ ಅಂತ ಭಾವಿಸಕ್ ಶುರು ಮಾಡುತ್ತೆ. ಹಾಗಾಗಿ ಯಾವ ತರಹದ ಜೀವಕೋಶಗಳ ನಾಶ ಆಗ್ತಿದೆ ಅನ್ನೋ ಇದ್ರ ಮೇಲೆ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಆಟೋಮಿನ್ ಕಂಡೀಷನ್ಸ್ ಇರುತ್ತೆ. ಹಾಗೆ ಈ ಮೆಲನೋಸೈಟ್ಸ್ಗಳು ಎನ್ನೋ ಜೀವಕೋಶಗಳು ನಾಶ ಆದಾಗ ವಿಟಿಲಿಗೋ ತರದ ಬಿಳಿ ಮಚ್ಚೆಗಳು ಕಾಣಿಸ್ತಾ ಹೋಗುತ್ತೆ. ಇದು ಒಂದು ಕಾರಣ, ಆಟೋ ಇಮ್ಯುನಿಟಿ ದಿಸ್ ಮೀಡಿಯೇಟೆಡ್ ಮೆಲನೋಸೈಟ್ಸ್ಗಳ ನಾಶ ಆಗೋದು. ಇದನ್ನು ಹೊರತಾಗಿ ಚರ್ಮದಲ್ಲಿ ಏನಾದರೂ ಏಟಾದಾಗ ಆ ಜಾಗದಲ್ಲಿ ಬಿಳಿ ಕಲೆ ಅಥವಾ ಚರ್ಮದಲ್ಲಿರೋ ನರಗಳು ಇದರಲ್ಲಿ ಒಂದು ನ್ಯೂರೋಕೆಮಿಕಲ್ ಮೀಡಿಯೇಟರ್ಸ್ನ ಬಿಡುಗಡೆಯಲ್ಲಿ ಏರುಪೇರು ಉಂಟಾದಾಗ
ಹೀಗೆ ಅಥವಾ ಆಂಟಿ ಆಕ್ಸಿಡೆಂಟ್ಸ್ಗಳ ಕೊರತೆ ಅಥವಾ ಮೆಲನೋಸೈಟ್ಸ್ಗಳ ಬೆಳವಣಿಗೆಗೆ ಆ ಜೀವಕೋಶಕ್ಕೆ ಬೇಕಾದ ಗ್ರೋತ್ ಫ್ಯಾಕ್ಟರ್ಸ್ನ ಕೊರತೆ ಉಂಟಾದಾಗ ಅಥವಾ ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೀವಿ ಅಥವಾ ಬೇರೆ ಯಾವುದೇ ಟಾಕ್ಸಿನ್ ಕೆಮಿಕಲ್ಸ್ ಇಂದನೂ ಮೆಲನೋಸೈಟ್ಸ್ಗಳ ನಾಶ ಆಗೋ ಸಾಧ್ಯತೆ ಇರುತ್ತೆ. ಮೆಲನೋಸೈಟ್ಸ್ ನಾಶ ಆದಾಗ ಮೆಲನಿನ್ ಉತ್ಪತ್ತಿ ಆಗೋದಿಲ್ಲ ನಾರ್ಮಲ್ ಲೆವೆಲ್ಸ್ ಅಲ್ಲಿ, ಹಾಗೆ ಬಿಳಿ ಕಲೆಗಳು ಉಂಟಾಗುತ್ತೆ. ಸಾಮಾನ್ಯವಾಗಿ ನಾವು ಹೇಳ್ತೇವೆ ನಮ್ಮ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿರುವಂತಹ ಪ್ರಮಾಣದಲ್ಲಿ ನೀರು ಕುಡಿಬೇಕು ಅಂತ ಹೇಳಿ, ಇದು ಹೌದಾ ಮ್ಯಾಮ್ ಮಾತು? ಹೌದು. ದಿನದಲ್ಲಿ 3 ರಿಂದ 4 ಲೀಟರ್ ನೀರು, ಬರೀ ಚರ್ಮಕ್ಕೊಂದೇ ಅಂತಲ್ಲ ಎಲ್ಲ ಅಂಗಾಂಗಗಳಿಗೂ ಇವಾಗ ದೇಹ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಅಂಗಾಂಗಗಳು ಸರಿಯಾಗಿ ಅದಕ್ಕೆ ಆದ ಕಾರ್ಯ ನಿರ್ವಹಿಸಬೇಕು ಅಂತಂದ್ರೆ ಮಿನಿಮಮ್ 3 ರಿಂದ 4 ಲೀಟರ್ ನೀರು ಕುಡಿಯೋದು ತುಂಬಾನೇ ಅವಶ್ಯಕ. ಇನ್ನು ವಿಟಿಲಿಗೋ ಬಗ್ಗೆ ನಾವು ಮಾತಾಡಬೇಕಾದ್ರೆ ಸಾಮಾನ್ಯವಾಗಿ ಈ ಒಂದು ವಿಟಿಲಿಗೋ ಹೇಳುವಂತಹ ಒಂದು ಏನು ಪಿಗ್ಮೆಂಟರಿ ಸ್ಕಿನ್ ಡಿಸಾರ್ಡರ್ ಏನಿದೆ, ಯಾವ ಏಜ್ ಗ್ರೂಪ್ ಅಲ್ಲಿ ನಾವು ಕಾಣ್ತೇವೆ? ಇದು ವಿಟಿಲಿಗೋ ಅನ್ನೋದು ಅಂದ್ರೆ ತೊನ್ನು ಅಂತ ಏನ್ ಹೇಳ್ತೀವಿ, ಒಂದು ಪುರುಷರು ಹಾಗೂ ಮಹಿಳೆಯರು ಇಬ್ಬರಲ್ಲೂ ಕಾಣಿಸುವಂಥದ್ದು. ಆಮೇಲೆ ಇದು ಯಾವುದೇ ವಯಸ್ಸಿನವರಲ್ಲೂ ಕಾಣಿಸ್ಬೋದು, ಆದ್ರೆ ಈ 10 ರಿಂದ 30 ವರ್ಷದ ವಯೋಮಿತಿಯವರಲ್ಲಿ ತುಂಬಾ ಸಾಮಾನ್ಯವಾಗಿ ಕಾಣಿಸುತ್ತೆ ಇದು. ಸೊ ಅವರು ಹುಟ್ಟಬೇಕಾದ್ರೆ ನಾರ್ಮಲ್ ಆಗಿ ಇರ್ತಾರೆ ಅಥವಾ ಈ ಒಂದು ಹೇಗೆ ಅದು ಬರ್ತೆ ಬರುವಂತದ್ದ ಅಥವಾ ಹುಟ್ಟುವಾಗ ನಾರ್ಮಲ್ ಆಗಿ ಹುಟ್ಟಿ ಸ್ವಲ್ಪ ವರ್ಷಗಳ ನಂತರ ಅವರಲ್ಲಿ ಒಂದು ಸ್ಕಿನ್ ಅಲ್ಲಿ ವೇರಿಯೇಷನ್ ಶುರುವಾಗುವಂತದ್ದು ಹಾಗೆ? ಇಲ್ಲ, ಇದು ಹುಟ್ಟಿನಿಂದ ಬರುವಂತ ಕಾಯಿಲೆ ಅಲ್ಲ. ಹುಟ್ಟಿದಾಗ ನಾರ್ಮಲ್ ಆಗಿ ಇರುತ್ತೆ ತ್ವಚೆ ಎಲ್ಲ, ಆಮೇಲೆ 10 ರಿಂದ 30 ವರ್ಷದಲ್ಲಿ ತುಂಬಾ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಹುಟ್ಟಿನಿಂದ ಬರುವಂತ ಚರ್ಮ ತೊಂದ್ರೆ ಇದಲ್ಲ. ಓಕೆ, ಆಮೇಲೆ ಅದು ಪರ್ಮನೆಂಟ್ ಆಗಿರುವಂತ ಕಾಯಿಲೆಯಾ? ಅಂದ್ರೆ ಏನಾದ್ರೂ ಒಂದು ಕ್ರೀಮ್ ಹಚ್ಚಿ ಏನಾದ್ರೂ ಸರಿ ಮಾಡ್ಬೋದಾ? ಇದು ಒನ್ ಆಫ್ ದ ರೀಸನ್ ನಾವು ಆಟೋಇಮ್ಯೂನ್ ಕಂಡೀಷನ್ ಅಂತ ಹೇಳಿದ್ವಿ, ಹಾಗಾಗಿ ಪೂರ್ತಿಯಾಗಿ ಗುಣಪಡಿಸೋಕೆ ಸಾಧ್ಯ ಅಂತ ನಾವು ಹೇಳಕ್ ಆಗೋದಿಲ್ಲ. ಆದ್ರೆ ಚಿಕಿತ್ಸೆಯನ್ನು ಆದಷ್ಟು ಬೇಗ ಶುರು ಮಾಡೋದ್ರಿಂದ ಆದಷ್ಟು ಇದನ್ನ ನಿಯಂತ್ರಣದಲ್ಲಿ ಇಟ್ಕೋಬಹುದು. ಓಕೆ, ನೀವು ಹೇಳಿದ್ರಿ ಈಗ 10 ರಿಂದ 30 ವರ್ಷದಲ್ಲಿ ಸಾಮಾನ್ಯವಾಗಿ ಕಾಣುವಂತದ್ದು, ಅಂದ್ರೆ ಈ ಒಂದು ಸ್ಟೇಜ್ ಅಲ್ಲಿ 10 ವರ್ಷದಿಂದ 30 ವರ್ಷದಲ್ಲಿ ಹುಟ್ಟುವಂತದ್ದು ಅಂತ ಹೇಳಿ ಈ ಕಾಯಿಲೆ. ಸೊ ಒಂದು ಸ್ಕಿನ್ ಅಲ್ಲಿ ಒಂದು ಚಿಕ್ಕ ಪಾರ್ಟ್ ಅಲ್ಲಿ ಇರ್ತದೆ, ಸೊ ಅದು ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಇದಕ್ಕೆ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಆ ರೀಸನ್ ಇಂದ ಇದು ಸ್ವಲ್ಪ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ, ಅಥವಾ ಬಿಳಿ ಕಲೆಗಳು ಹೊಸದಾಗಿ ಕಾಣಿಸ್ಬೋದು, ಅದೆಲ್ಲ ಸಾಧ್ಯತೆನೂ ಇರುತ್ತೆ. ಹಾಗಾಗಿ ವೇರಿಯಸ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಯಾವ್ದೆಲ್ಲ ಅಂತಂದ್ರೆ, ಒಂದು ಮಾನಸಿಕ ಒತ್ತಡ, ಸ್ಟ್ರೆಸ್ ಇಂದಾನು ಈ ಮೆಲನೋಸೈಟ್ಸ್ ಗಳ ನಾಶ ಆಗ್ತಾ ಇರ್ಬೋದು. ಅಥವಾ ಏನಾದ್ರೂ ಏಟ್ ಆದಾಗ, ಉದಾಹರಣೆಗೆ ನಾವು ಬಿದ್ದಾಗ ಜಾಸ್ತಿ ಮೊಣಕೈ ಮೊಣಕಾಲು ಎಲುಬಿನ ಮೇಲಿರೋ ಚರ್ಮ ತುಂಬಾ ಕಾಮನ್ ಆಗಿ ಟ್ರಾಮಾ ಪ್ರೋನ್ ಸೈಟ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏಟಾದಾಗಲೂ ಆ ಏಟಾದ ಜಾಗದಲ್ಲಿ ಮೆಲನೋಸೈಟ್ಸ್ ಗಳ ನಾಶ ಆಗಿ ಬಿಳಿ ಮಚ್ಚೆಗಳು ಕಾಣೋ ಸಾಧ್ಯತೆನೂ ಇರುತ್ತೆ. ಓಕೆ, ಸೊ ಅಂತ ಹೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ಸ್ಕಿನ್ ಪಾರ್ಟ್ ಗೆ ಡ್ಯಾಮೇಜ್ ಜಾಸ್ತಿ ಆಗಿ ಅಲ್ಲಿಂದಾಗಿ ಈ ಒಂದು ಅಂಶ ಕಡಿಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ. ಎಸ್, ಮತ್ತೆ ಈ ಒಂದು ವಿಟಿಲಿಗೋ ಹೇಳುವಂತದ್ದು ಸ್ಪರ್ಶದಿಂದ ಒಂಥರ ಅಂಟು ರೋಗ ಅಂತ ಹೇಳ್ಬೋದು, ಒಬ್ಬರಿಂದ ಒಬ್ರು ಮುಟ್ಟಿದ್ರೆ ಹೀಗಾಗ್ತದೆ ಅಂತ ಹೇಳಿ? ಇಲ್ಲ, ವಿಟಿಲಿಗೋ ತರದ ಚರ್ಮ ತೊಂದ್ರೆ ಯಾವುದೇ ಸಾಂಕ್ರಾಮಿಕ ತರದ ರೋಗ ಅಲ್ಲ ಇದು, ಹಾಗಾಗಿ ಮುಟ್ಟೋದ್ರಿಂದ ಬರೋ ಚರ್ಮ ಸಮಸ್ಯೆ ಅಲ್ಲ ಇದು. ಹಾಗಾಗಿ ಅವರು ಎಲ್ಲರಂತೆ ಜನಸಾಮಾನ್ಯರಂತೆನೆ ಅವರು ಜೀವನ ನಡೆಸಬಹುದು, ಆತರ ಏನು ಭಯ ಬೇಡ ಈ ತರ ಚರ್ಮ ತೊಂದ್ರೆ. ಸೊ ಅವರ ಬಟ್ಟೆಯನ್ನ ಹಾಕೋದ್ರಿಂದಾಗಿ ನಮ್ಗೆ ಬರ್ತದೆ ಆ ತರದ್ ಯಾವುದು? ಇಲ್ಲ, ಅವ್ರ ಬಟ್ಟೆಯನ್ನ ಬಳಸೋದು ಅಥವಾ ಅವ್ರ ಜೊತೆ ಇರೋದು, ಊಟ ಮಾಡೋದು, ಇದು ಯಾವ ಕಾರಣದಿಂದನೂ ವಿಟಿಲಿಗೋ ಸ್ಪ್ರೆಡ್ ಆಗೋದಿಲ್ಲ. ಸೊ ಅದೊಂದು ನಮ್ಮ ಬಾಡಿ ಒಳಗೆ ಆಗುವಂತಹ ಚೇಂಜಸ್ ಇಂದ ಆಗ್ತದೆ ವಿನಃ ಒಬ್ಬರಿಗೆ ಹರಡುವುದಿಲ್ಲ, ಇನ್ನೊಬ್ಬರಿಗೆ ಹರಡುವುದಿಲ್ಲ ಅಂತ? ಇಲ್ಲ. ಎಸ್, ಇನ್ನು ನೀವು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಸೊ ಏನಿದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಅಂತ? ಮೆಲನೋಸೈಟ್ ಗಳ ನಾಶ ಆಗಕ್ಕೆ ಹಲವಾರು ನಾವು ಕಾರಣಗಳು ನೋಡಿದ್ವಿ. ಅದರಲ್ಲಿ ಜೆನೆಟಿಕ್ ಫ್ಯಾಕ್ಟರ್ಸ್ ಏನಿರುತ್ತೆ ಅದು ತುಂಬಾನೇ ಅಂದ್ರೆ ಬೇರೆ ಹಲವಾರು ಕಾರಣಗಳಿರುತ್ತೆ. ಅದನ್ನ ಹೊರತಾಗಿ ಸ್ಟ್ರೆಸ್, ಮಾನಸಿಕ ಒತ್ತಡ ಆಗಿರ್ಬೋದು, ಅಥವಾ ಪೆಟ್ಟಾಗೋದು ಅಂತ ಹೇಳಿದ್ನಲ್ಲ, ಇದೆಲ್ಲ ಒಂದಷ್ಟು ಟ್ರಿಗರಿಂಗ್ ಫ್ಯಾಕ್ಟರ್ಸ್. ಸೊ ಈ ಎಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇಂದ ಮೆಲನೋಸೈಟ್ಸ್ ಗಳು ಇನ್ನೂ ಜಾಸ್ತಿ ನಾಶ ಆಗಿ ಹೊಸ ಬಿಳಿ ಕಲೆಗಳು ಕಾಣಿಸ್ಬೋದು, ಅಥವಾ ಇರೋ ಕಲೆಗಳೇ ದೊಡ್ಡದಾಗ್ತಾ ಹೋಗ್ಬೋದು, ಇದೆಲ್ಲ ಸಾಧ್ಯತೆನೂ ಇರುತ್ತೆ. ನೀವೀಗ ಮಾನಸಿಕ ಒತ್ತಡ ಅಂತ ಹೇಳಿದ್ರಿ, ಮಾನಸಿಕ ಒತ್ತಡದಿಂದಾಗಿ ನಮ್ಮ ಸ್ಕಿನ್ ಅಲ್ಲಿ ಒಂದಷ್ಟು ಚೇಂಜಸ್ ಗಳು ಆಗುವಂತದ್ದು ಕೂಡ ನಾವು ಕಾಣ್ತೇವೆ. ಸ್ಕಿನ್ ಡಲ್ ಆಗುವಂತದ್ದಾಗಿರ್ಬೋದು, ಅಥವಾ ಸರಿಯಾದ ರೀತಿಯಲ್ಲಿ ನಿದ್ರೆ ಇಲ್ಲದೆ ನಮ್ಮ ಸ್ಕಿನ್ನಿಗೂ ಕೂಡ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರ್ಬೋದು. ಏನಿದು ಎಕ್ಸ್ಪ್ಲೇನ್ ಮಾಡ್ತೀರಾ ಸ್ವಲ್ಪ? ಈ ಒಂದು ಮಾನಸಿಕ ಒತ್ತಡದಿಂದ ಯಾವ ರೀತಿ ನಮ್ಮ ಸ್ಕಿನ್ನಿಗೆ ಅದು ಇಂಪ್ಯಾಕ್ಟ್ ಆಗ್ತದೆ ಅಂತ? ಮಾನಸಿಕ ಒತ್ತಡ, ಅದೇ ನೀವು ಹೇಳಿದ್ರಿ, ಒಂದು ನಿದ್ದೆ ಸರಿಯಾಗೋದಿಲ್ಲ. ಸೊ ಒಂದು ಸರ್ಕ್ಯಾಡಿಯನ್ ರಿದಮ್ ಅಂತ ಇರುತ್ತೆ, ಯಾವ ಟೈಮಲ್ಲಿ ಮಲ್ಗೋದು, ಯಾವ ಟೈಮಲ್ಲಿ ಎದ್ದೇಳ್ತೀವಿ, ಯಾವ ಹೊತ್ತಿಗೆ ನಾವು ಊಟ ಮಾಡ್ತೀವಿ, ಇದೆಲ್ಲ. ಸೊ ಇದೊಂದು ಸರ್ಕ್ಯಾಡಿಯನ್ ರಿದಮ್ ಅಂತ ಏನಿರುತ್ತೆ, ಇದೆಲ್ಲ ನಾವು ದಿನ ಸರಿಯಾಗಿ ಇಟ್ಕೊಳ್ಳೋದ್ರಿಂದ, ಒಂದು ಪ್ರತಿನಿತ್ಯದ ಒಂದು ರೋಟೀನ್ ದಿನಚರಿ ಸರಿ ಇದ್ದಾಗ ಮಾತ್ರ ಇದೊಂದು ಸರ್ಕ್ಯಾಡಿಯನ್ ರಿದಮ್ ಚೆನ್ನಾಗಿರುತ್ತೆ. ಸೊ ಈ ಸರ್ಕ್ಯಾಡಿಯನ್ ರಿದಮ್ ಅನ್ನೋದು ಚೆನ್ನಾಗಿದ್ರೆ ಮಾತ್ರನೇ ನಾವು ಬಾಡಿಯಲ್ಲಿ ಒಂದು ಇನ್ಫ್ಲಮೇಷನ್ ಏನಾದರೂ ಆಗ್ತಾ ಇದ್ರೆ ಅದನ್ನ ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸ್ಟ್ರೆಸ್ ಆಗಿರ್ಬೋದು, ಮತ್ತೆ ನಿದ್ದೆ ಸರಿಯಾಗ್ತಿರಲ್ಲ, ಅವಾಗೆಲ್ಲ ಏನಾಗುತ್ತೆ, ಬಾಡಿಲಿ ಒಂದು ಇನ್ಫ್ಲಮೇಷನ್ ಕಂಟಿನ್ಯೂ, ಅಂದ್ರೆ ತನ್ನ ಪಾಡಿಗೆ ತಾನು ಇನ್ಫ್ಲಮೇಷನ್ ಆಗುವಂಥ ಒಂದು ಹಲವಾರು ಸೈಟೋಕೈನ್ಸ್ ಇರುತ್ತೆ. ಅದು ಹಾಗೆ ಇನ್ಫ್ಲಮೇಷನ್ ತುಂಬ ದಿನದಿಂದ ಇರುವಾಗ ದೇಹದಲ್ಲಿ ಹಲವಾರು ಬದಲಾವಣೆಗಳನ್ನು ನೀವು ಕಾಣಿಸ್ಬೋದು.
ಸೊ ಬೇಸಿಕಲಿ ಇನ್ಫ್ಲಮೇಷನ್ ಕಮ್ಮಿ ಮಾಡಬೇಕು, ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಸ್ನ ಕಮ್ಮಿ ಮಾಡಬೇಕು, ಹಾಗೆ ಆಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಸ್ ನಾರ್ಮಲ್ ಲೆವೆಲ್ ಅಥವಾ ಜಾಸ್ತಿ ಇರಬೇಕು. ಇದು ಪ್ರೋ ಇನ್ಫ್ಲಮೇಟರಿ ಮತ್ತು ಆಂಟಿ ಇನ್ಫ್ಲಮೇಟರಿ ಈ ಸೈಟೋಕೈನ್ಗಳ ಒಂದು ಬ್ಯಾಲೆನ್ಸ್ ಆದಾಗ ಮಾತ್ರ ಬಾಡಿ ತಂದೆ ಆದ ಒಂದು ಕೆಲಸನ ಆರಾಮಾಗಿ ಮಾಡ್ಕೊಂಡು ಹೋಗೋದು ಸಾಧ್ಯ. ಸ್ಟ್ರೆಸ್ಸು ಅಥವಾ ಏನಾದ್ರೂ ಫಿಸಿಕಲ್ ಸ್ಟ್ರೆಸ್ ಆಗಿರ್ಬೋದು, ಎಮೋಷನಲ್ ಸ್ಟ್ರೆಸ್, ಮಾನಸಿಕ ಒತ್ತಡನೇ ಆಗಿರ್ಬೋದು, ನಿದ್ದೆ ಸರಿ ಆಗ್ತಾ ಇರೋದಿಲ್ಲ, ಹಲವಾರು ಬೇರೆ ಬ್ಯಾಡ್ ಹ್ಯಾಬಿಟ್ಸ್, ಅಡಿಕ್ಷನ್ಸ್ ಅಂತ ಹೇಳ್ತೀವಿ, ಸ್ಮೋಕಿಂಗ್, ಆಲ್ಕೋಹಾಲ್, ಈ ಎಲ್ಲಾನು ಬೇಸಿಕಲಿ ಬಾಡಿಲಿ ಒಂದು ಸ್ಟೇಟ್ ಆಫ್ ಇನ್ಫ್ಲಮೇಷನ್ ಅದು ನಿಮಗೆ ಗೊತ್ತಿಲ್ದಿರೋ ಥರ ದೇಹದಲ್ಲಿ ನಡೀತಾ ಇರುತ್ತೆ. ಅದನ್ನ ನೀವು ಬೇಗ ಸರಿ ಮಾಡ್ಕೊಳ್ದಿರಾ ಹಾಗೆ ಕಂಟಿನ್ಯೂ ಮಾಡ್ತಾ ಹೋದ್ರೆ ಅದು ದೇಹದಲ್ಲಿ ಬರೀ ಸ್ಕಿನ್ ಅಲ್ಲಿ ಆದ್ರೆ ಬೇರೆ ಕಡೆ ಸೊ ಅಡಿಕ್ಷನ್ ಇಂದ ಸ್ಕಿನ್ ಡ್ಯಾಮೇಜ್ ಆಗುವ ಚಾನ್ಸಸ್ ಗಳು ಕೂಡ ಇರ್ತದೆ ಹಾಗಾದ್ರೆ. ಓಕೆ, ಸೊ ನೀವು ಇನ್ನೊಂದು ಹೇಳಿದ್ರಿ, ಈಗ ಮಾನಸಿಕ ಒತ್ತಡ ಆಗಿರ್ಬೋದು, ಕೆಲಸದ ಒತ್ತಡ ಆಗಿರ್ಬೋದು, ಅದು ನಮ್ಮ ಪರ್ಸನಲ್ ಲೈಫಿಗೆ ಕೂಡ ಒತ್ತಡ ಬೀಳ್ತದೆ. ಸೊ ಕರೆಕ್ಟ್ ಆಗಿ ಎಷ್ಟು ಗಂಟೆ ನಿದ್ದೆ ಮಾಡಿದ್ರೆ ನಮ್ಮ ಸ್ಕಿನ್ನಿಗೆ ಒಳ್ಳೇದು ಅಂತ? ಸ್ಕಿನ್ ಅನ್ನೋದಕ್ಕಿಂತನೂ ಓವರ್ ಆಲ್ ನಿಮ್ದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮಾಡೋ ಕೆಲಸದಲ್ಲಿ ನಿಮ್ಗೆ ಶ್ರದ್ಧೆಯಿಂದ ಮಾಡಬೇಕು, ಫುಲ್ 100% ನಾನು ಎಫಿಷಿಯೆಂಟ್ ಆಗಿ ಕಾನ್ಫಿಡೆಂಟ್ ಆಗಿ ಮಾಡ್ತೀನಿ ಅಂದ್ರೆ ಕನಿಷ್ಠ ಪಕ್ಷ 6 ರಿಂದ 8 ಗಂಟೆ 6 ರಿಂದ 8 ಗಂಟೆ ನಿದ್ದೆ ಮುಖ್ಯ ಅಂತ. ಕಿರುಗು ಕಾಯಿಲೆ ಏನು ಸಾಮಾನ್ಯವಾಗಿ ಶರೀರದ ಯಾವ ಭಾಗದಲ್ಲಿ ಕಾಣಿಸ್ಕೊಳ್ತದೆ ಅಂತ ಹೇಳಿ ತಿಳಿಸ್ಬೋದಾ? ಇದು ಶರೀರದ ಯಾವುದೇ ಭಾಗದಲ್ಲಿ ಕಾಣಿಸ್ಕೊಳ್ಬೋದು. ಇವಾಗ ಇದು ಏನಾದರೂ ಬರೀ ಮುಖದಲ್ಲಿ, ಕೈ ಕಾಲುಗಳಲ್ಲಿ ಅಥವಾ ಬೆರಳುಗಳಲ್ಲಿ ಕಾಣಿಸ್ತಾ ಇದ್ರೆ ಇದನ್ನ ಏಕ್ರೋಫೇಶಿಯಲ್ ವಿಟಿಲಿಗೋ ಅಂತ ಕರಿತೀವಿ. ಹಾಗೆ ದೇಹದ ಯಾವ ಭಾಗದಲ್ಲಿ ಕಾಣಿಸ್ತದೆ ಅನ್ನೋ ಆಧಾರದ ಮೇಲೆ ಬೇರೆ ಬೇರೆ ಹೆಸರಿದೆ. ಒಂದು ಏಕ್ರೋಫೇಶಿಯಲ್ ವಿಟಿಲಿಗೋ ಅಂದ್ರೆ ಮುಖ, ಕೈ ಕಾಲು, ಯಾವ ಭಾಗದಲ್ಲಿ ಅದು ಕಾಣಿಸ್ತಾ ಇದೆ ಬಿಳಿ ಕಲೆಗಳನ್ನ ಆಧಾರದ ಮೇಲೆ ಏಕ್ರೋಫೇಶಿಯಲ್ ವಿಟಿಲಿಗೋ ಒಂದು ತರದ್ದು. ಇದನ್ನ ಬಿಟ್ರೆ ಫೋಕಲ್ ವಿಟಿಲಿಗೋ ಅಂತ ಹೇಳ್ತೀವಿ. ಅಂದ್ರೆ ರ್ಯಾಂಡಮ್ ಆಗಿ ದೇಹದ ಅಲ್ಲೊಂದು ಇಲ್ಲೊಂದು ಭಾಗದಲ್ಲಿ ಒಂದೆರಡು ಮಚ್ಚೆ ಕಾಣಿಸ್ಕೊಳ್ಳುವಂಥದ್ದು. ಇದನ್ನ ಹೊರತಾಗಿ ವಿಟಿಲಿಗೋ ವಲ್ಗ್ಯಾರಿಸ್ ಅಂದ್ರೆ ದೇಹದ ಎರಡೂ ಭಾಗ, ಎಡಬದಿ ಬಲಬದಿ ಎಲ್ಲದರಲ್ಲೂ ತುಂಬಾ ಕಡೆನೇ ಇರೋದು, ಹಲವು ಭಾಗಗಳಲ್ಲಿ ಕಾಣಿಸ್ಕೊಳ್ಳೋದು. ಇದು ತುಂಬಾ ಸಾಮಾನ್ಯವಾಗಿ ಕಾಣಿಸುವಂಥದ್ದು ವಿಟಿಲಿಗೋ ವಲ್ಗ್ಯಾರಿಸ್ ಟೈಪ್ ಆಫ್ ವಿಟಿಲಿಗೋ. ಇದನ್ನ ಬಿಟ್ರೆ ಸೆಗ್ಮೆಂಟಲ್ ವಿಟಿಲಿಗೋ ಅಂತ ಹೇಳ್ತೀವಿ. ಅಂದ್ರೆ ದೇಹದ ಬಲಭಾಗ ಅಥವಾ ಎಡಭಾಗ ಯಾವ್ದಾದ್ರು ಒಂದು ಕಡೆ ಇದು ಮಿಡ್ ಲೈನ್ ಕ್ರಾಸ್ ಆಗೋದಿಲ್ಲ. ಸೊ ಯೂನಿಲ್ಯಾಟ್ರಲ್ ಅಥವಾ ಡರ್ಮಟೋಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಈ ತರ ಇದ್ರೆ ಸೆಗ್ಮೆಂಟಲ್ ವಿಟಿಲಿಗೋ ಅಂತ ಹೇಳ್ತೀವಿ. ಚರ್ಮಕ್ಕೆ ಹೊರತಾಗಿ ಮ್ಯೂಕೋಸ ಅಂತ ಹೇಳ್ತೀವಿ. ಅಂದ್ರೆ ತುಟಿಯ ಒಳಭಾಗ ಅಥವಾ ಜನಕಾಂಗದ ಒಳಭಾಗದಲ್ಲಿ ಈ ಬಿಳಿ ಮಚ್ಚೆಗಳು ಕಂಡಾಗ ಇದನ್ನ ನಾವು ಮ್ಯೂಕೋಸಲ್ ವಿಟಿಲಿಗೋ ಅಂತ ಹೇಳ್ತೀವಿ. ಹಾಗಾಗಿ ದೇಹದ ಯಾವ ಭಾಗಗಳಲ್ಲಿ ಇದು ಕಾಣಿಸ್ತಿದೆ ಅನ್ನೋ ಆಧಾರದ ಮೇಲೆ ಅದಕ್ಕೆ ಸಪರೇಟ್ ಒಂದು ಹೆಸರುಗಳನ್ನ ಇರ್ತವೆ ಅಂತ ಹೇಳಿ. ಎಸ್, ನೀವಾಗ್ಲೇ ಹೇಳಿದ್ರಿ ಏನು ಈ ವಿಟಿಲಿಗೋ ಅಂಟು ರೋಗ ಅಲ್ಲ ಅಂತ ಹೇಳಿ, ಒಬ್ಬರನ್ನು ಮುಟ್ಟುವಾಗ ಅಥವಾ ಅವರ ಬಟ್ಟೆಗಳನ್ನ ನಾವು ಧರಿಸುವಾಗ ಆಗುವಂತದ್ದು ಅಲ್ಲ ಅಂತ. ವೆದರ್ ವಂಶ ಪಾರಂಪರ್ಯಕವಾಗಿ ಆಗ್ತದೆ, ಅಪ್ಪನಿಂದ ಮಕ್ಕಳಿಗೆ ಬರುವಂತ ಸಾಧ್ಯತೆ ಇದೆಯಾ ಇದರಲ್ಲಿ? ಇದು ಪೂರ್ತಿಯಾಗಿ ಅಂದ್ರೆ ಮೆಲನೋಸೈಟ್ಸ್ಗಳ ನಾಶ ಆಗೋಕೆ ತುಂಬಾನೇ ಕಾರಣ ನೋಡಿದ್ವಿ. ಅದರಲ್ಲಿ ಬರೀ ಒಂದು ಕಾರಣ ಮಾತ್ರ ಆಟೋಮೇಟಿ ಅಥವಾ ಸ್ವಯಂ ನಿರೋಧಕ ಇದು ಪ್ರತಿಕ್ರಿಯೆ. ಹಾಗಾಗಿ ಇದು ವಿಟಿಲಿಗೋ ಅನ್ನೋದು ಪೂರ್ತಿಯಾಗಿ ಆನುವಂಶಿಕ ಅಥವಾ 100% ಇದು ವಂಶ ಪಾರಂಪರಿಕವಾಗಿ ಬರುವಂತಹ ಸಮಸ್ಯೆ ಅಂತ ಹೇಳಕ್ ಆಗೋದಿಲ್ಲ. ಇದು ವಿಟಿಲಿಗೋ ಅನ್ನೋ ಚರ್ಮ ತೊಂದ್ರೆ 1% ಜನಸಂಖ್ಯೆ ಅಂದ್ರೆ 1% ಆಫ್ ಜನರಲ್ ಪಾಪ್ಯುಲೇಷನ್ ಅಲ್ಲಿ ಕಾಣಿಸುತ್ತದೆ. ಈ ಎಲ್ಲ ಒಂದು 100 ವಿಟಿಲಿಗೋ ಪೇಷಂಟ್ಸ್ ನ ನೀವು ನೋಡಿದ್ರೆ 20 ರಿಂದ 30 ಪೇಷಂಟ್ಸ್ ಗಳಲ್ಲಿ ಅವ್ರ ಸಂಬಂಧಿಕರಲ್ಲಿ ಇರೋ ಸಾಧ್ಯತೆ ಇರುತ್ತೆ. ಅಂದ್ರೆ ಪಾಸಿಟಿವ್ ಫ್ಯಾಮಿಲಿ ಹಿಸ್ಟ್ರಿ ಇದು ಬರೀ 20 to 30% ಆಫ್ ದ ಪೇಷಂಟ್ಸ್ ಅಲ್ಲಿ ನೀವು ಬ್ಲಡ್ ರಿಲೇಷನ್ಸ್ ಗಳಲ್ಲಿ ನಾವು ಕಾಣಬಹುದು. ಯಾವುದೊಂದು ದೂರದ ಸಂಬಂಧಿ ಅದು 20 to 30% ಆಫ್ ದ ಪೇಷಂಟ್ಸ್ ಅಲ್ಲಿ ಮಾತ್ರ ಇರುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನೀವು ಆವಾಗಲೇ ಹೇಳಿದ್ರಿ 10 ವರ್ಷದಿಂದ 30 ವರ್ಷದ ತನಕ ಈ ಒಂದು ವಿಟಿಲಿಗೋ ಒಂದು ವ್ಯಕ್ತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಸೊ ಸಾಮಾನ್ಯವಾಗಿ ಈ ಒಂದು ವಿಟಿಲಿಗೋ ಒಂದು ಐಡೆಂಟಿಫೈ ಮಾಡ್ತೇವೆ ನಾವು, ಓಕೆ ನನ್ನ ಮಗುವಿನಲ್ಲಿ ಅಂತ ಒಂದು ಬಿಳಿ ಕಲರ್ ಬಣ್ಣ ಬದಲಾಗಿದೆ ಸ್ಕಿನ್ ಅಲ್ಲಿ ಅಂತ ಹೇಳುವಾಗ ಅವರು ಆಸ್ಪತ್ರೆಗೆ ಬರ್ತಾರೆ. ಸೊ ಆ ಟೈಮಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ ಅಂತ ಹೇಳಿ, ಯಾವ ರೀತಿಯ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ, ಅಂದ್ರೆ ಇದು ಸ್ಪ್ರೆಡ್ ಆಗದೆ ಇರುವಂತ ರೀತಿಯಲ್ಲಿ? ಮೊದಲನೇದಾಗಿ ದೇಹದಲ್ಲಿ ಕಾಣುವ ಎಲ್ಲ ಬಿಳಿ ಕಲೆಗಳು ಇದು ವಿಟಿಲಿಗೋ ಆಗಿರೋದಿಲ್ಲ. ಸೊ ಹಲವಾರು ಕಾರಣಗಳಿರುತ್ತೆ. ಸೊ ಅದೇ ರೀತಿಯಾಗಿ ಏನ್ ಕಾರಣ ಅಂತ ಕಂಡಿದ್ದು ಅದಕ್ಕೆ ನಾವು ಚಿಕಿತ್ಸೆ ಮಾಡ್ಬೇಕಾಗುತ್ತೆ. ಇದೇನಾದ್ರೂ ಬಿಳಿ ಮಚ್ಚೆ ಹುಟ್ಟಿನಿಂದ ಇದೆಯಾ ಅಥವಾ ಕೆಲವು ವರ್ಷಗಳ ನಂತರ ಬರ್ತಾ ಇದೆ? ಉದಾಹರಣೆಗೆ ಹುಟ್ಟಿನಿಂದ ಬರೋದು ಅಥವಾ ಜೆನೆಟಿಕ್ ಕಂಡೀಷನ್ಸ್ ಏನಾದ್ರೂ ಅಕಸ್ಮಾತ್ ಇದ್ರೆ, ಹುಟ್ಟು ಮಚ್ಚೆ ಎಲ್ಲರಲ್ಲೂ ಕಪ್ಪಾಗಿ ಬರಬೇಕು ಅಂತಿಲ್ಲ. ಒಂದೊಂದು ಪೇಷಂಟ್ಸ್ ಅಲ್ಲಿ ಬಿಳಿಯಾಗಿ ಬಿಳಿ ಕಲರ್ ಬರೋ ಸಾಧ್ಯತೆ ಇರುತ್ತೆ. ಬಿಟ್ಟರೆ ಜೆನೆಟಿಕ್ ಕಂಡೀಷನ್ಸ್, ಫೈಬಾಲ್ಡಿಸಮ್ ಅಂತ ಹೇಳ್ತೀವಿ, ಅಥವಾ ಬೆನ್ನಲ್ಲಿ ಎಲೆ ಆಕಾರದಲ್ಲಿ ಬಿಳಿ ಕಲೆಗಳು ಮೂಡುವಂಥದ್ದು, ಟ್ಯೂಬರಸ್ ಸ್ಕ್ಲೆರೋಸಿಸ್, ಇದೆಲ್ಲ ಜೆನೆಟಿಕ್ ಕಂಡೀಷನ್ಸ್ ಅಥವಾ ಹುಟ್ಟು ಮಚ್ಚೆ. ಇದನ್ನ ಹೊರತಾಗಿ ಏನಾದರೂ ದೇಹದಲ್ಲಿ ಅಥವಾ ಚರ್ಮದಲ್ಲಿ ಏನಾದರೂ ಅಲರ್ಜಿ ಆಗ್ತಾ ಇದೆ ಅಥವಾ ಗಾಯ ಆಯಿತು ಅಂದ್ರೆ ಅದು ಮಾಯುವಾಗ ಅಥವಾ ಹೀಲ್ ಆಗುವಾಗ ಹೀಗೆ ವಿಟಿಲಿಗೋ ಥರದ ಬಿಳಿ ಕಲೆಗಳು ಉಳಿಯೋ ಸಾಧ್ಯತೆ ಇರುತ್ತೆ. ಇದನ್ನ ಹೊರತಾಗಿ ಇನ್ಫೆಕ್ಷನ್ಸ್ ಆಗಿರ್ಬೋದು
ಅಥವಾ ನೀವು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ನೋಡ್ತೀರಾ ಅಂದ್ರೆ ಯಾವ್ದಾದ್ರು ಪೌಷ್ಟಿಕಾಂಶದ ಕೊರತೆ, ಸುಬ್ಬ ಅಂತ ನಾವು ಹೇಳ್ತೇವೆ, ಅವರ ಮುಖದಲ್ಲಿ ಕಲೆ, ಇದು ಒಂದು ತರದ್ದು ಫಂಗಲ್ ಇನ್ಫೆಕ್ಷನ್ಸ್. ಅದರಿಂದನೂ ನೋಡ್ಲಿಕ್ಕೆ ಸ್ವಲ್ಪ ಪೂರ್ತಿ ಅಂದ್ರೆ ಮಿಲ್ಕಿ ವೈಟ್ ಅಂತ ಹೇಳ್ತೀವಿ, ಅದು ವಿಟಿಲಿಗೋ ಅಲ್ಲಿ. ಇದು ಬರೀ ಹೈಪೋಪಿಗ್ಮೆಂಟೆಡ್ ಅಂತ ಹೇಳ್ತೀವಿ, ಅಂದ್ರೆ ಸ್ವಲ್ಪ ಲೈಟ್ ಆಗಿ ಕಾಣುವಂಥದ್ದು. ಪೂರ್ತಿ ಬಿಳಿ ಆಗೋದ್ರೆ ಯಾವ್ದಾದ್ರು ಮಿಲ್ಕಿ ವೈಟ್ ಅಥವಾ ಡಿ ಪಿಗ್ಮೆಂಟೇಶನ್ ಅಂತ ಹೇಳ್ತೀವಿ, ಅದರಲ್ಲಿ ಆ ತರದಲ್ಲಿ ವಿಟಿಲಿಗೋ ಕಾಣಿಸುತ್ತೆ. ಇನ್ಫೆಕ್ಷನ್ಸ್ ಆಗಿರ್ಬೋದು, ಸುಬ್ಬ ಆ ತರದ್ದು ನೀವು ಹೇಳಿದ್ದು, ಅಥವಾ ಚರ್ಮದಲ್ಲಿ ಏನಾದ್ರು ಅಲರ್ಜಿ ಆಗಿ ಮಾಯುವಾಗ ಬಿಳಿ ಕಲೆಗಳು ಬರ್ಬೋದು. ಈಗೆಲ್ಲ ಇಷ್ಟೊಂದು ರೀಸನ್ಸ್ ಎಲ್ಲ ಇರುತ್ತೆ ಹೀಗೆ. ಸೊ ಸಾಮಾನ್ಯವಾಗಿ ನಾವು ಹೇಳ್ತೇವೆ ಈ ಒಂದು ಸುಬ್ಬ ಬಂದಿರ್ತದೆ ಅಂತ ಹೇಳಿ. ಸೊ ಸುಬ್ಬ ಇಸ್ ಟೋಟಲಿ ಡಿಫ್ರೆಂಟ್ ದನ್ ವಿಟಿಲಿಗೋ ಅಂತಾನೆ ಹೇಳ್ಬೋದು. ಹೌದು. ಓಕೆ. ಸೊ ಇನ್ನೊಂದು ವಿಷಯ ಹೇಳೋದು ಅಂತ ಹೇಳಿದ್ರೆ, ಈ ಯಾವ ಕಾರಣದಿಂದಾಗಿ ಇವರಿಗೆ ಬರ್ತದೆ? ಈಗ ನಾವು ಹೇಳಿದ್ವಿ 10 ವರ್ಷದಿಂದ ಶುರು ಆಗ್ತದೆ. ಫುಡ್ ಇಂಟೇಕ್ ಇಂದ ಆಗಿರ್ಬೋದಾ ವಿಟಿಲಿಗೋ ಬರ್ಲಿಕ್ಕೆ ಸಾಧ್ಯತೆ? ಅಂದ್ರೆ ಇದು ನೀವು ಹೇಳ್ದಾಗೆ ಈ ಕಲೆಗಳು ಯಾವಕ್ಕೆ ಬರ್ತಾ ಇದೆ ಅಂತ ನಾವು ಪರೀಕ್ಷೆ ಒಂದೇನಂದ್ರೆ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ನೋಡುವಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ. ಅಥವಾ ಬಿಳಿ ಕಲೆಗಳ ಮೇಲಿರೋ ಚರ್ಮ ಅದ್ರಲ್ಲಿ ಏನಾದ್ರು ಹೊಟ್ಟಿನ ರೀತಿಯಾಗಿ ಸಿಬ್ಬ ಅಂತಿದ್ರೆ ಅದ್ರ ಮೇಲೆ ಹೊಟ್ಟಿನ ರೀತಿಯಾಗಿ ಒಂದು ಪುಡಿ ತರ ಬರುತ್ತೆ, ಅಥವಾ ಅದ್ರ ಮೇಲ್ಗಡೆ ಇರೋ ಕೂದಲು ಏನಾದ್ರು ಬಿಳಿನ ಇದೆಯಾ ಅಥವಾ ಅದು ಕಪ್ಪಾಗಿದೆಯಾ ಅಥವಾ ಅದನ್ನು ಬಿಳಿ ಆಗ್ತಾ ಇದೆಯಾ. ಸೊ ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನ್. ಇದನ್ನ ಹೊರತಾಗಿ ಸಿಂಪಲ್ ಬೆಡ್ ಸೈಡ್ ಟೆಸ್ಟ್ ಬರುತ್ತೆ, ವುಡ್ ಸ್ಲ್ಯಾಂಪ್ ಅಂತ ಹೇಳ್ತೀವಿ, ಅದಾಗಿರ್ಬೋದು. ಅಥವಾ ಸ್ಕಿನ್ ಬಯಾಪ್ಸಿ ಅಂದ್ರೆ ಚರ್ಮದ ಒಂದು ಚಿಕ್ಕ ತುಂಡನ್ನು ನಾವು ತೆಗೆದು ಪರೀಕ್ಷೆ ಮಾಡುವಂಥದ್ದು. ಈ ಎಲ್ಲ ಟೆಸ್ಟ್ ಇಂದ ನಿಮ್ಗೆ ವಿಟಿಲಿಗೋ ಹೌದಾ ಅಲ್ಲ ಅಂತ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಹಲವಾರು ಕಾರಣಗಳು ನೋಡಿದ್ವಿ, ಅಪೌಂಶ ಅದೆಲ್ಲ ಪೌಷ್ಟಿಕತೆಯ ಕೊರತೆಯಿಂದಾಗಿ. ಹಾಗಾಗಿ ಈ ವಿಟಿಲಿಗೋ ಪೇಷಂಟ್ಸ್ ಅಲ್ಲಿ ಬರೀ ಚರ್ಮಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಿಂತ ಇನ್ನೂ ಹೆಚ್ಚು, ಅಂದ್ರೆ ಇದು ಒನ್ ಆಫ್ ದ ಆಟೋಇಮ್ಯೂನ್ ಕಂಡೀಷನ್ ಆಗಿರೋದ್ರಿಂದ ಬೇರೆ ಅಂಗಗಳನ್ನು ಒಂದು ಇನ್ವಾಲ್ವ್ ಮಾಡುವಂತ ಒಂದು ಚಾನ್ಸಸ್ ಇರುತ್ತೆ. ಉದಾಹರಣೆಗೆ ಥೈರಾಯ್ಡ್ ಗ್ರಂಥಿ, ಹೈಪರ್ ಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್ ಅಥವಾ ಆಟೋಇಮ್ಯೂನ್ ಥೈರಾಯ್ಡೈಟಿಸ್ ಬಿಟ್ರೆ ಪ್ಯಾರಾಥೈರಾಯ್ಡ್ ಗ್ರಂಥಿಯ ತೊಂದರೆ ಆಗಿರ್ಬೋದು. ಆಮೇಲೆ ಮೂತ್ರಕೋಶ ಇರುತ್ತಲ್ವಾ, ಮೂತ್ರಪಿಂಡ ಕಿಡ್ನಿ ಮೇಲೆ ಒಂದು ಚಿಕ್ಕದು ಗ್ಲ್ಯಾಂಡ್ ಇರುತ್ತೆ, ಅಡ್ರಿನಲ್ ಗ್ಲ್ಯಾಂಡ್ ಅಂತ. ಈ ಅಡ್ರಿನಲ್ ಗ್ರಂಥಿಯ ಒಂದು ಸಮಸ್ಯೆ, ಉದಾಹರಣೆಗೆ ಅಡಿಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಮಧುಮೇಹ ಆಗಿರ್ಬೋದು. ಈ ಎಲ್ಲ ತೊಂದರೆಗಳನ್ನು ಈ ವಿಟಿಲಿಗೋ ಪೇಷಂಟ್ಸ್ ಅಲ್ಲಿ ಇರೋ ಸಾಧ್ಯತೆ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಿರೋ ರಕ್ತ ಪರೀಕ್ಷೆನೂ ನಾವು ಮಾಡಿಸ್ಬೋದು. ಬಿಟ್ರೆ ಜಾಯಿಂಟ್ ಪೇನ್ಸ್, ರುಮಟಾಯ್ಡ್ ಆರ್ಥರೈಟಿಸ್ ತರದ್ದು ಅಥವಾ ಗ್ಯಾಸ್ಟ್ರೈಟಿಸ್ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳು ಆಟೋಇಮ್ಯೂನ್ ಕಂಡೀಷನ್ಸು ಈ ವಿಟಿಲಿಗೋ ಪೇಷಂಟ್ಸ್ ಅಲ್ಲಿ ಇರೋ ಸಾಧ್ಯತೆ ಇರುತ್ತೆ. ಬರೀ ಇದೊಂದು ಚರ್ಮ ತೊಂದರೆ ಅಲ್ಲದೆ ಬೇರೆ ಚರ್ಮ ತೊಂದರೆಗಳು ಇರೋ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಸೋರಿಯಾಸಿಸ್ ಆಗಿರ್ಬೋದು, ಅಟೋಪಿಕ್ ಡರ್ಮಟೈಟಿಸ್ ಅಂತ ಅಲರ್ಜಿ ಸಮಸ್ಯೆ, ಅಥವಾ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಈ ಎಲ್ಲಾನು ಅಸೋಸಿಯೇಷನ್ಸ್ ಅಂತ ಹೇಳ್ತೀವಿ. ವಿಟಿಲಿಗೋ ಪೇಷಂಟ್ ಅಲ್ಲಿ ಬೇರೆ ಆಟೋಇಮ್ಯೂನ್ ಸ್ಕಿನ್ ಕಂಡೀಷನ್ಸ್ ಅಥವಾ ಇದೆಲ್ಲ ಇರೋ ಸಾಧ್ಯತೆನೂ ಇರುತ್ತೆ. ಎಸ್, ಇನ್ನು ಈ ಒಂದು ವಿಟಿಲಿಗೋ ಇದ್ದಲ್ಲಿ ಬೇರೆ ದೊಡ್ಡ ಕಾಯಿಲೆಗಳು ಬರುವಂತ ಸಾಧ್ಯತೆ ಇದೆಯಾ ಸ್ಕಿನ್ ಅಲ್ಲಿ? ಸಾಧ್ಯತೆ ಇರುತ್ತೆ ಅನ್ನೋದಕ್ಕಿಂತ ನಾವೆಲ್ಲ ಅದನ್ನ ಫಾಲೋ ಅಪ್ ಮಾಡ್ತಾ ಇರ್ಬೇಕು. ಉದಾಹರಣೆಗೆ ಎಷ್ಟೊಂದು ಆಟೋಇಮ್ಯೂನ್ ಡಿಸಾರ್ಡರ್ಸ್ ಹೇಳ್ತೀವಿ, ಅದ್ರ ಜೊತೆ ರಕ್ತಹೀನತೆ, ಪರ್ನಿಷಿಯಸ್ ಅನಿಮಿಯಾ ಅಂತ ಹೇಳ್ತೀವಿ. ಹಾಗಾಗಿ ರೆಗ್ಯುಲರ್ ಆಗಿ ಬ್ಲಡ್ ಟೆಸ್ಟ್, ಹಿಮೋಗ್ಲೋಬಿನ್ ಏನಾದ್ರು ಕಮ್ಮಿ ಇದೆಯಾ, ಅವಾಗ ಅನಿಮಿಯಾ ಏನಾದ್ರು ಇದೆಯಾ ಅಂತ ಅದ್ರದ್ದು ತಕ್ಕನ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟಿಗೇಷನ್ಸ್ ನಾವು ಆಮೇಲೆ ಮಾಡ್ತಾ ಹೋಗ್ಬೋದು. ಸಾಧ್ಯತೆ ಇರುತ್ತೆ, ಎಲ್ಲರಲ್ಲೂ ಇರಲೇಬೇಕು ಅಂತ ಇಲ್ಲ, ಆದ್ರೆ ಅದನ್ನ ಸ್ಕ್ರೀನಿಂಗ್ ಎಲ್ಲ ನಾವು ಮಾಡಿ ನೋಡ್ಬೋದು. ಇನ್ನು ವಿಟಿಲಿಗೋಗೆ ಇರುವಂತಹ ಟ್ರೀಟ್ಮೆಂಟ್ಗಳು ಅಥವಾ ಚಿಕಿತ್ಸೆಗಳು ಯಾವ್ಯಾವುದು ಅಂತ? ಈ ವಿಟಿಲಿಗೋದು ನಮ್ದು ಏನಂದ್ರೆ ಚಿಕಿತ್ಸೆ ಒಂದು ಮುಖ್ಯ ಗುರಿ ಅಂತ ಅಂದ್ರೆ ಬಿಳಿ ಕಲೆಗಳು ಇನ್ನೂ ಹೆಚ್ಚಾಗ್ದಿರೋ ತರ ನೋಡ್ಕೊಳ್ಳೋದು, ಅಳತೆಯಲ್ಲಿ ದೊಡ್ಡದಾಗ್ದಿರೋ ತರ, ಅಥವಾ ಹೊಸ ಬಿಳಿ ಕಲೆಗಳು ಬರ್ದಿರೋ ತರ ನೋಡ್ಕೊಳ್ಳೋದು. ಹಾಗೆ ಇರೋ ಕಲೆಗಳಲ್ಲಿ ನಾರ್ಮಲ್ ಒಂದು ಸ್ಕಿನ್ ಕಲರ್ ಮರಳಿ ಬರೋಕೆ ಸಹಾಯ ಮಾಡೋದು. ಇದೆಲ್ಲ ನಮ್ದು ಚಿಕಿತ್ಸೆಯ ಮುಖ್ಯ ಗುರಿ. ಆಮೇಲೆ ದೇಹದಲ್ಲಿ ಎಷ್ಟು ಮಚ್ಚೆಗಳಿದೆ ಅಥವಾ ಅದು ಇರೋ ಹಾಗೆ ಇದೆಯಾ, ದೊಡ್ಡದಾಗ್ತಾ ಇದೆಯಾ ಅನ್ನೋ ಆಧಾರದ ಮೇಲೆ, ಅಥವಾ ಪೇಷಂಟ್ ವಯಸ್ಸೆಷ್ಟು, ಇದೆಲ್ಲಾನು ನಾವು ಕಾರಣಗಳನ್ನು ನಾವು ಅನುಗುಣವಾಗಿ ನಾವು ಯಾವ ಥರದ ಚಿಕಿತ್ಸೆ ಇವ್ರಿಗೆ ಸೂಕ್ತ ಅಂತ ನಾವು ನೋಡ್ತೀವಿ. ಒಂದು ವಿಟಿಲಿಗೋ ಇರೋ ತ್ವಚೆ ತುಂಬಾನೇ ಸೂಕ್ಷ್ಮ, ಹಾಗಾಗಿ ಇದು ಅತಿಯಾಗಿ ಬಿಸಿಲಿಗೆ ಹೋಗಬಾರ್ದು ಪೇಷಂಟ್ಸ್ ಈ ಥರಕ್ಕೆ. ಸೊ ರೆಗ್ಯುಲರ್ ಆಗಿ ಸನ್ಸ್ಕ್ರೀನ್ ಬಳಕೆ ತುಂಬ ಮುಖ್ಯ ಆಗುತ್ತೆ. ಜೊತೆಗೆ ಹಲವಾರು ಕ್ರೀಮ್ಸ್ ಮತ್ತು ಮಾತ್ರೆಗಳಿಂದ ಈ ಇನ್ನೂ ಹೆಚ್ಚಾಗಿ ಮೆಲನೋಸೈಟ್ ಜೀವಕೋಶಗಳ ನಾಶ ಆಗದಿರೋ ತರ ತಡೆಗಟ್ಟೋಕೆ ತುಂಬಾನೇ ಬರುತ್ತೆ ಕ್ರೀಮ್ ಮತ್ತು ಮಾತ್ರೆಗಳಿಂದ. ಇದನ್ನು ಹೊರತಾಗಿ ಫೋಟೋಥೆರಪಿ ಅಂತ ಹೇಳ್ತೀವಿ. ಈ ಫೋಟೋಥೆರಪಿಯಲ್ಲಿ ಏನು ಅಂತಂದ್ರೆ ಅಲ್ಟ್ರಾವೈಲೆಟ್ ಎ ಅಥವಾ ಅಲ್ಟ್ರಾವೈಲೆಟ್ ಬಿ ಕಿರಣಗಳನ್ನು ಉಪಯೋಗಿಸಿ ಮರಳಿ ನಾರ್ಮಲ್ ಸ್ಕಿನ್ ಕಲರ್ ಮರಳಿ ಬರೋಕ್ಕೆ ತುಂಬಾ ಸಹಾಯ ಆಗುವಂಥದ್ದು. ಸೊರೆಲೆನ್ಸ್ ಅಂತ ಬರುತ್ತೆ, ಇದು ಲೋಷನ್ ರೂಪದಲ್ಲಿ ಅಥವಾ ಮಾತ್ರೆ ರೂಪದಲ್ಲಿ ಕೊಟ್ಟು ಪೇಷಂಟ್ಗೆ ನಂತರ UVA ಕಿರಣಗಳಿಗೆ ಚರ್ಮವನ್ನು ಒಡ್ಡೋದು. ಇದನ್ನ ಹೊರತಾಗಿ ಅಲ್ಟ್ರಾವೈಲೆಟ್ ಬಿ ಫೋಟೋಥೆರಪಿನ ಮಾಡ್ತೀವಿ. ದೇಹದ ತುಂಬಾ ಭಾಗಗಳಲ್ಲಿದ್ರೆ ಫೋಟೋಥೆರಪಿ ಕ್ಯಾಬಿನ್ಸ್ ಇರುತ್ತೆ, ಅಂದ್ರೆ ಚಿಕ್ಕ ರೂಮಿನ ರೀತಿಯಲ್ಲಿ ಪೇಷಂಟ್ಗೆ ನಿಲ್ಲಿಕ್ಕೆ ಹೇಳಿ ಅವ್ರಿಗೆ ಲೈಟ್ ಥೆರಪಿ ಕೊಡೋದು. ಇದು ದೇಹದ ಹಲವು ಭಾಗಗಳಲ್ಲಿ ಇದ್ರೆ ಇದನ್ನ ಮಾಡ್ಬೋದು. ಅಥವಾ ಅಲ್ಲೊಂದು ಇಲ್ಲೊಂದು ಮಚ್ಚೆ ಇದ್ರೆ ಪೂರ್ತಿ ದೇಹಕ್ಕೆ ಲೈಟಿನ ಫೋಟೋಥೆರಪಿ ಅವಶ್ಯಕತೆ ಇರೋದಿಲ್ಲ. ಇದನ್ನ ಈ ತರ ಪೇಷಂಟ್ಸ್ ಅಲ್ಲಿ ಟಾರ್ಗೆಟೆಡ್ ಫೋಟೋಥೆರಪಿ ಅಥವಾ ಎಕ್ಸಾಮರ್ ಥೆರಪಿ ಇದೆಲ್ಲ ಮಾಡ್ಬೋದು. ಪರ್ಟಿಕ್ಯುಲರ್ ಭಾಗಗಳಿಗೆ ಮಾತ್ರ ಅದು UV ಕಿರಣಗಳನ್ನು ಒಡ್ಡಿ ಮಾಡುವಂತ ಚಿಕಿತ್ಸೆ.
ಇದೆಲ್ಲಾನು ಹೊರತಾಗಿ ವಿಟಿಲಿಗೋ ಸರ್ಜರೀಸ್ ಅಂದ್ರೆ ಶಸ್ತ್ರಚಿಕಿತ್ಸೆ. ನಾರ್ಮಲ್ ಸ್ಕಿನ್ ಕಲರ್ ಇರೋ ಚರ್ಮದಿಂದ ಅಲ್ಲಿಯ ತ್ವಚೆಯಿಂದ ನಾವು ಗ್ರಾಫ್ಟ್ಗಳನ್ನ ತೆಗೆದು ಈ ಎಲ್ಲಿ ವಿಟಿಲಿಗೋ ಕಲೆಗಳಿರುತ್ತಲ್ಲ ಅಲ್ಲಿ ಕಸಿ ಮಾಡುವಂಥದ್ದು. ಈ ಎಲ್ಲ ಚಿಕಿತ್ಸೆಗಳನ್ನು ನಾವು ವಿಟಿಲಿಗೋ ಪೇಷಂಟ್ಸ್ ಅಲ್ಲಿ ಮಾಡಬಹುದು ಅಂತ ಹೇಳಿ. ಸೊ ಏನಾದ್ರೂ ಒಂದು ಆಸ್ಥೆಟಿಕ್ ಆಗಿ ಏನಾದ್ರೂ ಅವರಿಗೆ ಚಿಕಿತ್ಸೆಯನ್ನ ಮಾಡುವಂತದ್ದು ಅಥವಾ ಬಿಳಿ ಇದ್ದಲ್ಲಿಗೆ ಟ್ಯಾಟೂ ತರ ಏನಾದ್ರೂ ಡ್ರಾ ಮಾಡಿ ಹಾಕುವಂಥದ್ದು, ಅದು ಹಾಗೆ ಮಾಡಿದ್ರೆ ಯಾವ್ದಾದ್ರು ಎಫೆಕ್ಟ್ ಆಗ್ತದ ಅವರಿಗೆ? ಎಫೆಕ್ಟ್ ಅಂತ ಏನೂ ಇಲ್ಲ. ನೀವು ಹೇಳಿದ್ರು ಟ್ಯಾಟೂಯಿಂಗ್ ಅಂತ ಹೇಳಿದ್ರಿ, ಆಮೇಲೆ ಇದನ್ನ ಕ್ಯಾಮುಫ್ಲೇಜ್ ಅಂತ ಕರಿತೀವಿ. ಇವಾಗ ನಾವು ವಿಟಿಲಿಗೋ ಒಂದು ಚಿಕಿತ್ಸೆಯ ಮುಖ್ಯ ಗುರಿ ಏನಂದ್ರೆ ಅವ್ರಿಗೆ ಇಲ್ಲಿ ನನ್ಗೆ ಬಿಳಿ ಕಾಣಿಸ್ತದೆ, ಇಲ್ಲಿ ಕಪ್ಪಿದೆ ಅನ್ನೋದಕ್ಕಿಂತ ಅವ್ರಿಗೆ ಒಂದು ಯೂನಿಫಾರ್ಮ್ ಆಗಿ ಅವ್ರಿಗೆ ಒಂದೇ ಬಣ್ಣ ಬೇಕು, ಅದು ಅವ್ರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಕ್ಯಾಮುಫ್ಲೇಜಿಂಗ್ ಅಂತ ಹೇಳ್ತೀವಿ, ಅದನ್ನ ನಾವು ಬಳಸ್ಬೋದು. ಆಮೇಲೆ ಎಲ್ಲ ಪೂರ್ತಿ ದೇಹದ ಹಲವು ಭಾಗಗಳಲ್ಲಿ ಪಿಗ್ಮೆಂಟೇಷನ್ ಎಲ್ಲ ಮೆಲನಿನ್ ಎಲ್ಲ ಹೋಗಿ ವಿಟಿಲಿಗೋ ಕಲೆಗಳಿರುತ್ತೆ, ಎಲ್ಲ 1-2 ಕಡೆ ಮಾತ್ರ ನಾರ್ಮಲ್ ಸ್ಕಿನ್ ಬಣ್ಣ ಉಳಿದಿರುತ್ತೆ. ಅವಾಗ ಜಾಸ್ತಿ ವಿಟಿಲಿಗೋರಲ್ಲಿ ಕಲರ್ ಬರ್ಸೋದಕ್ಕಿಂತ ಇರೋ ಚರ್ಮದಲ್ಲಿ ಕಲರ್ ತೆಗೆಸೋದು ತುಂಬಾನೇ ಸುಲಭ. ಹಾಗಾಗಿ ಒಂದಷ್ಟು ಏಜೆಂಟ್ಸ್ ಇರುತ್ತೆ, ಹೈಯರ್ ಪರ್ಸೆಂಟೇಜ್ ಆಫ್ ಹೈಡ್ರೋಕ್ವಿನೋನ್ ಅಂತ ಹೇಳ್ತೀವಿ, ಅದನ್ನ ಬಳಸಿ ನಾವು ಅದನ್ನು ಮಾಡ್ಬೋದು. ಅಥವಾ ನೀವು ಹೇಳ್ದಾಗೆ ಕ್ಯಾಮುಫ್ಲೇಜ್ ಅಂತ ಹೇಳ್ತೀವಿ, ಅದನ್ನು ಮಾಡ್ಬೋದು. ಟ್ಯಾಟೂಯಿಂಗ್ ತರನೇ ಕಲರ್ ಅನ್ನ ಎಲ್ಲ ಈ ತರದ್ದು ಮಾಡುವಾಗ ಅವ್ರಿಗೆ ಸ್ಕಿನ್ ಅವ್ರಿಗೆ ಸೆಟ್ ಆಗ್ತದ ಇಲ್ಲ ಅಂತ ಅದು ಕೂಡ ಚೆಕ್ ಮಾಡ್ಬೇಕಾಗ್ತದೆ ಮಾಡಿ ನಂತರ ನಾವು ಮಾಡ್ಬೋದು. ಈಗ ಸಾಮಾನ್ಯವಾಗಿ ಮೈಯಲ್ಲಿ ಫುಲ್ ವಿಟಿಲಿಗೋ ಇರ್ತದೆ, ಅವರಿಗೆ ಒಂದು ಟ್ಯಾಟೂ ಹಾಕ್ಬೇಕು ಅಂತ. ಈಗ ನಾವು ಯೂಶಲಿ ಟ್ಯಾಟೂ ಹಾಕ್ಬೇಕಾದ್ರೆ ಸ್ಕಿನ್ ಇದು 7 ಲೇಯರ್ ಗಳಿಗೂ ಕೂಡ ಒಂದು ಇಂಕ್ ಹೋಗ್ತದೆ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಅವರಿಗೆ ನೀವಾಗ್ಲೇ ಹೇಳಿರುವ ಹಾಗೆ ಅವರಿಗೆ ಒಂದಷ್ಟು ಅಂಶಗಳ ಕೊರತೆ ಇರ್ತದೆ, ಅದು ಎಫೆಕ್ಟ್ ಆಗ್ತದೆ ಅವರಿಗೆ ಈ ಆರ್ಟಿಫಿಷಿಯಲ್ ಇಂಕ್ಗಳು ಅಂತ? ಆರ್ಟಿಫಿಷಿಯಲ್ ಇಂಕ್ ಅನ್ನೋದಕ್ಕಿಂತ ನಾವು ಒನ್ ಆಫ್ ದ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಲ್ಲಿ ಸ್ಕಿನ್ ಟ್ರಾಮಾ ಅಂತ ನೋಡಿದ್ವಿ. ಅಂದ್ರೆ ಚರ್ಮಕ್ಕೆ ಎಲ್ಲಿ ಏಟಾಗುತ್ತೆ ಅಲ್ಲೆಲ್ಲ ಮೆಲನೋಸೈಟ್ಗಳ ನಾಶ ಆಗುವಂಥದ್ದು. ಟ್ಯಾಟೂಯಿಂಗ್ ಮಾಡುವಾಗ ನಾರ್ಮಲ್ ಸ್ಕಿನ್ ಅಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ಕೋಗ್ನರೈಸೇಷನ್ ಅಂತ ಹೇಳ್ತೀವಿ, ಎಲ್ಲೆಲ್ಲಿ ಚರ್ಮಕ್ಕೆ ಏಟಾಗುತ್ತೆ ಅಲ್ಲೆಲ್ಲ ವಿಟಿಲಿಗೋ ಕಲೆಗಳು ಕಾಣಿಸುವಂಥದ್ದು. ಆ ಥರ ಸಾಧ್ಯತೆನೂ ಇರುತ್ತೆ ಈ ಥರ ಪೇಷಂಟ್ಸ್ ಅಲ್ಲಿ. ಸೊ ಅವ್ರು ನಾರ್ಮಲ್ ಸ್ಕಿನ್ ಮೇಲೆ ಟ್ಯಾಟೂ ಹಾಕ್ಲಿಕ್ಕೆ ಟ್ರೈ ಮಾಡಿದ್ರೆ ಅಲ್ಲಿ ತರ ಗಾಯ ಅಂದ್ರೆ ಅಲರ್ಜಿ ತರ ಆಗಿ ಅಲ್ಲೂ ವಿಟಿಲಿಗೋ ಪ್ಯಾಚಸ್ ಬರೋ ಸಾಧ್ಯತೆ ಇರುತ್ತೆ. ಟ್ಯಾಟೂ ಮೇಲೆ ಕೂಡ ವೈಟ್ ಪ್ಯಾಚಸ್ ನಾರ್ಮಲ್ ಸ್ಕಿನ್ ಅಲ್ಲಿ ಟ್ರೈ ಮಾಡುವಾಗ ಅದನ್ನು ಸ್ವಲ್ಪ ಅವರು ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ಅಥವಾ ಇರೋ ಸ್ಕಿನ್ ಅಲ್ಲಿ ಟ್ಯಾಟೂಯಿಂಗ್ ಅವಶ್ಯಕತೆ ಇದೆ ಅಥವಾ ಅಂದ್ರೆ ಬೇರೆ ತರದ್ದು ನಾವು ಮೆಡಿಕಲ್ ಇದರಲ್ಲಿ ಅಥವಾ ಕ್ಯಾಮುಫ್ಲೇಜ್ ಅಂತ ತುಂಬಾ ಕಾಮನ್ ಆಗಿ ಕರಿತೀವಿ ಟ್ಯಾಟೂಗಿಂತ, ಆ ಕ್ಯಾಮುಫ್ಲೇಜ್ ಅವಶ್ಯಕತೆ ಇದೆಯಾ ಇಲ್ಲ ಅಂತ ನಾವು ಅವ್ರ ಸ್ಕಿನ್ ಹೇಗಿದೆ ಸೆನ್ಸಿಟಿವಿಟಿ ನೋಡಿ ನಾವು ಡಿಸೈಡ್ ಮಾಡ್ಬೋದು. ಇನ್ನು ವಿಟಿಲಿಗೋ ಹೇಳುವಂಥದ್ದು ಒಂದು ಕಾಯಿಲೆ, ಇದು ಗುಣಮುಖವಾಗುವಂಥದ್ದ? ತುಂಬಾ ಕಾರಣಗಳನ್ನು ನೋಡಿದ್ವಿ, ಇದರಲ್ಲಿ ಆಟೋಇಮ್ಯುನಿಟಿ ಸಹ ಒಂದು ಕಾರಣ. ಹಾಗಾಗಿ ಇದು ಪೂರ್ತಿಯಾಗಿ ಗುಣಪಡಿಸೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಮುಖ್ಯ ಗುರಿ ನಾವು ಹೇಳಿದ್ವಿ, ನಾರ್ಮಲ್ ಸ್ಕಿನ್ ಕಲರ್ ಮತ್ತೆ ಪುನಃ ಬರಬೇಕು ಹಾಗೆ ಅದೆಲ್ಲ. ಆಮೇಲೆ ಇದು ಹೆಚ್ಚಾಗಿ ಸಾಂಕ್ರಾಮಿಕ ರೋಗ ಅಲ್ಲ, ಹಾಗಾಗಿ ಇದು ಪೇಷಂಟ್ ಈಜೋದು ಅಥವಾ ಬೇರೆ ಚಟುವಟಿಕೆಗಳನ್ನು ಇವರು ಅದರಿಂದ ದೂರ ಇರೋ ಅವಶ್ಯಕತೆ ಅಂತೂ ಮೊದಲೇ ಇಲ್ಲ. ಆದ್ರೆ ಈ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತೆ ಕೆಲಸ ಮಾಡೋ ಕಡೆ ಕಲೀಗ್ಸ್ ಆಗಿರ್ಬೋದು, ಅವರಲ್ಲಿ ಈ ವಿಟಿಲಿಗೋ ಚರ್ಮ ತೊಂದರೆ ಸ್ವಭಾವದ ಕುರಿತು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಜಾಗೃತಿ ಮೂಡಿಸ್ಬೇಕು. ಅವರು ಈ ಚರ್ಮ ರೋಗದ ಒಂದು ಗುಣ ಹೇಗಿದೆ, ಇದು ಸಾಂಕ್ರಾಮಿಕ ಅಲ್ಲ, ಈ ಪೇಷಂಟ್ಸ್ ಸಹ ಎಲ್ಲರಂತೆ ಒಂದು ಜನಸಾಮಾನ್ಯರಂತೆ ಜೀವನ ನಡೆಸ್ಬೋದು ಅಂತ ಗೊತ್ತಾದಾಗ ಮಾತ್ರ ಅವರು ಪೇಷಂಟ್ಸ್ಗೆ ಒಂದು ಮಾರಲ್ ಸಪೋರ್ಟ್ ಕೊಡೋಕ್ಕೆ ಸಾಧ್ಯ. ಅವರು ಅವರನ್ನ ನಾರ್ಮಲ್ ಜನರಂತೆ ಕಾಣ್ತಾರೆ. ಅವರಿಂದಾಗಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಇಂದ ಅವ್ರ ಮೇಲೆ ಹೆಚ್ಚಾಗಿ ಪೇಷಂಟ್ಸ್ಗಳ ಮೇಲೆ ಹೆಚ್ಚಾಗಿ ಸ್ಟ್ರೆಸ್ ಆಗಿರ್ಬೋದು, ನಿಂದನೆ ಆಗೋದಿಲ್ಲ. ಹಾಗಾಗಿ ಒಂದು ಮೋರಲ್ ಸಪೋರ್ಟ್ ತುಂಬಾನೇ ಮುಖ್ಯ ಆಗುತ್ತೆ. ಪೇಷಂಟ್ ಜೊತೆಗೆ ನಾವು ಅವ್ರ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ನ ಸಹ ಎಜುಕೇಟ್ ಮಾಡಬೇಕಾಗುತ್ತೆ, ಅದು ತುಂಬಾನೇ ಮುಖ್ಯ. ಎಸ್ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆ ವಿಟಿಲಿಗೋ ಒಂದು ಕಾಯಿಲೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂತಹದ್ದು ಡಾಕ್ಟರ್ ಸುಷ್ಮಿತಾ ಕೆ ಅವರು. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ವಿಟಿಲಿಗೋ ಕಾಯಿಲೆಯ ಒಂದಷ್ಟು ಪರಿಣಾಮಗಳು, ಯಾವ ರೀತಿ ಗುಣಪಡಿಸ್ಬೋದು, ಯಾವೆಲ್ಲ ಟ್ರೀಟ್ಮೆಂಟ್ಸ್ಗಳಿವೆ ಅಂತ ಹೇಳಿಕೊಟ್ಟದಕ್ಕೆ ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ಇದು ಈ ಹೊತ್ತಿನ ಆರೋಗ್ಯ ಕಿರಣ ಕಾರ್ಯಕ್ರಮ. ಮತ್ತೊಂದು ವಾರದಲ್ಲಿ ಮತ್ತೊಂದು ಸಂಪನ್ಮೂಲ ವ್ಯಕ್ತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನೋಡ್ತಾ ಇರಿ V4 ನ್ಯೂಸ್, ಮುನ್ನುಡಿ ಮುನ್ನಡೆಗಾಗಿ.